ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಚೇತನ್ ಬ್ರೋ ಮಾತಾಡ್ತಾ ಇರೋದು. ಬನ್ನಿ, ಇವತ್ತು ವೆನಿಯರ್ನ ಫೈನಲ್ ಮಾಡ್ತಾಯಿದ್ದೀವಿ. ಇದು ಬೇಸೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಹೊಸ್ದಾಗಿ ಒಂದು ಟಾಪ್ ಕೊಟ್ಟು ತೊಗೊಂಡಿದ್ದೀವಿ. ಅದು ಫ್ರೆಂಡ್ಸ್ ಇದೆ ನೋಡಿ ಫ್ರೆಂಡ್ಸ್, ಇದು LTB ಅಂತ. ಬನ್ನಿ, ಫೈನಲ್ ಮಾಡ್ತಾಯಿದ್ವಿ. ಇದರಲ್ಲಿ ನೋಡೋಣ ಹೊಸ ನೋಡಿ ಫ್ರೆಂಡ್ಸ್, ಲಾಕರ್ ಮಾಡ್ತಾ ಇದ್ದೀವಿ. ವೆನಿಯರ್ಗೆ ಫೈನಲ್ ಮಾಡ್ತಾ ಇದ್ದೀವಿ ಲಾಕರ್ ಕೊಟ್ಟಂತ. ಏನಿಲ್ಲ ಫ್ರೆಂಡ್ಸ್, 1 ಕೋಟಿ ಫಿನಿಶಿಂಗ್ ಬರೋಲ್ಲ. ವೆನಿಯರ್ನ ಅಷ್ಟು ಈಸಿಯಾಗಿ ಕೆಲಸ ಮಾಡೋಕ್ಕೂ ಸಹ ಆಗಲ್ಲ. ಹಾಗಾಗಿ ಇದು ಟಾಪ್ ಕೊಟ್ಟು ಗ್ಲೇಜ್ ಮಾಡ್ತಾಯಿದ್ವಿ, ಮ್ಯಾಟ್ ಫಿನಿಶಿಂಗ್ ಮಾಡ್ತಿಲ್ಲ ಫ್ರೆಂಡ್ಸ್. ಯಾಕೆಂದರೆ ಇವರು ಎಲ್ಲ ಜಾಸ್ತಿ ಮ್ಯಾಟ್ ಮಾಡಿಸ್ಕೊತಾರೆ, ಸಖತ್ತು ಬರ್ತೀನಿ. ಬಟ್ ಇವರು ಗ್ಲೇಜಿ ಮಾಡಿಸ್ಕೊತಾ ಇದ್ದಾರೆ. ಓನರ್ಗೆ ಯಾವ ಥರ ಇಷ್ಟಪಡ್ತೀರ ಆ ಥರ ಮಾಡಬೇಕಲ್ವ. ಹಾಗಾಗಿ ನಾವು ಟಾಪ್ ಕೊಟ್ಟು ಮಾಡ್ತಾಯಿದ್ದೀವಿ. ಇದೆಲ್ಲ ನೈಟ್ ಮಾಡಿದ್ರೇ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಜನ ಎಲ್ಲ ಓಡಾಡ್ತಾ ಇರಲ್ಲ, ಹಾಗಾಗಿ ಫಿನಿಶಿಂಗ್ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದು ಮಾಡಬೇಕಾದ್ರೆ ಹೆಂಗೆ ಕಾಣಿಸುತ್ತೆ, ಮಾಡಿದ ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫಸ್ಟು ಮಾಡಬೇಕಾದ್ರೆ ನೋಡಿ, ಈ ಥರ ಕಾಣಿಸುತ್ತೆ. ಜನ ನಾವು ಗ್ಲೇಜಿ ಅಂತ ಅಂತಾರೆ, ಫಿನಿಶಿಂಗೇ ಬರ್ತಾ ಇಲ್ವಲ್ಲ ಅಂತ. ಬಟ್ ಮಾಡಿದ ಮೇಲೆ ಫ್ರೆಂಡ್ಸ್, ಇದು ಅಲ್ಟಿಮೇಟ್ ಲುಕ್ ಕಾಣಿಸೋದು. ಬರ್ಸ್ಕೊಡ್ತೀನಿ, ಇಮಿಡಿಯೇಟ್ ಸರ್, ಕ್ಲೀನ್ ಮಾಡ್ತೀನಿ. ಏನಪ್ಪ ನಮ್ಮ ಇಂಜಿನಿಯರ್ ನೋಡಿ, ನಮ್ಮ ಇಂಜಿನಿಯರ್ ಇವತ್ತು ಪಾಪ ಲೈಟ್ ರೆಡಿ ಮಾಡ್ತಾಯಿದ್ರು. ನೈಟು ಕೆಲಸ ಮಾಡ್ತೀವಿ ಸರ್ ಅಂತ ಅಂದಿದ್ದಕ್ಕೆ ಜೊತೆಲಿದ್ದರು. ನೋಡಿ, ನಮ್ಮ ಲೇಬರ್ಸು ಮಾಡ್ತಾಯಿದ್ರು, ನಾನು ಅವ್ರ ಕಂಪ್ನಿ ಕೊಡ್ತಾಯಿದ್ದೆ. ಯಾಕೆಂದರೆ ಅವ್ರದ್ದು ಓಪನ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ಬಿಡ್ತಿದ್ದು. ಹಾಗಾಗಿ ಫಿನಿಶಿಂಗ್ ಮಾಡಲೇಬೇಕು. ಹಂಗಾಗಿ ನೈಟು ಒಂದು 12 ಗಂಟೆವರೆಗೂ ಕೆಲಸ ಮಾಡ್ತಾರೆ ಲೇಬರ್ಸು. ಹಂಗಾಗಿ ನಾನು ಎಲ್ಲೂ ಹೋಗೋಂಗಿಲ್ಲ. ಎಲ್ಲರೂ ಹೋದರೆ ಇವರು ಟೈಮ್ ಆಯಿತು ಅಂತ 9-10ವರೆಗೆ ಸ್ಟಾಪ್ ಮಾಡಿಬಿಡ್ತಾರೆ. ಪಾಲಿಶ್ ಕೆಲಸ ಮಾಡೋದು ಈಸಿ ಅಲ್ಲ ಫ್ರೆಂಡ್ಸ್. ನೋಡಿ, ಮಾಸ್ಕ್ ಹಾಕ್ಕೊಂಡು, ಮಾಸ್ಕ್ ಇರಲ್ಲ, ಏನಿಲ್ಲ. ಇವರು ಹಾಕ್ಕೊಬೇಕು, ಮಾಸ್ಕ್ ಕೊಡಿಸಿದ್ರೂ ಹಾಕ್ಕೊಳಲ್ಲ. ಬಟ್ ತುಂಬ ಡೇಂಜರ್ ಇದೆಲ್ಲ ಗ್ಲೇಜಿ. ಹಾಗಾಗಿ ಕಷ್ಟಪಟ್ಟು ಮಾಡ್ತಾರೆ. ಅದಕ್ಕೆ ಬರೀ ವೆನಿಯರ್ ಕೆಲಸನೇ ಎಷ್ಟು ಟೈಮ್ ಹಿಡಿಯುತ್ತೆ ಅಂತಂದರೆ ಗ್ಲೇಜ್ ಮಾಡೋದಕ್ಕೆ ನೀವೇ ನೋಡಿ. ಇವಾಗ ಗ್ಲೇಜಿ ಕಾಣಿಸ್ತಾ ಇದೆ ನಿಯರಿಂದ. ಬಟ್ ಇದು ನಾವು ನ್ಯಾಚುರಲ್ ಮಾಡ್ತೀವಿ, ಕಲರ್ ಮ್ಯಾಚ್ ಜಾಸ್ತಿ ಕಲರ್ ಕೊಡೋಲ್ಲ. ಏನು ಕೋಟಿಂಗ್ ಇದೆಯೋ ಬಟ್ ಅದೇ ಇದು ಗ್ರೈನ್ಸು. ಬಟ್ ನಿಮ್ಗೆ ಫಿನಿಶ್ ಆದಮೇಲೆ ಇದು ಲುಕ್ ಹೆಂಗೆ ಕಾಣಿಸ್ತದೆ ಅಂತ ಗೊತ್ತಾಗೋದು. ಮಾಡಬೇಕಾದ್ರೇ ಇನ್ನೂ ಡ್ರೈ ಆಗಿರಲ್ವಲ್ಲ, ಹಂಗಾಗಿ ನಾನು ಅಷ್ಟೊಂದು ಅಲ್ಟಿಮೇಟ್ ಕಾಣಿಸಲ್ಲ. ನೋಡಿ ಫ್ರೆಂಡ್ಸ್, ನೋಡಿ, ಈ ಕಡೆ ಗ್ಲೇಜಿ ಮಾಡ್ತಾಯಿದ್ದು, ಈ ಕಡೆ ಬಟ್ಟೆನಲ್ಲಿ ಎಲ್ಲೆಲ್ಲಿ ಪೇಂಟ್ ಬಿದ್ದಿದ್ದೀವಿ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಇದು ದೇವ್ರ ಮನೆ, ಹಾಗಾಗಿ ಅಲ್ಲಿ ಆರ್ಚ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಸೈಡಿಂದ ಗ್ಲೇಜ್ ಎಷ್ಟು ಲುಕ್ ಕಾಣಿಸ್ತೈತೆ. ಫುಲ್ ಫಿನಿಶ್ ಆದಮೇಲೆ ನಿಮ್ಗೊಂದು ಒಳ್ಳೆ ವೀಡಿಯೋ ಮಾಡಾಕ್ತೀನಿ. ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್.